ಹಲೋ, ವೆಲ್ಕಮ್ ಟು ತನುಜಾ ಕ್ರಿಯೇಷನ್ಸ್. ಇವತ್ತಿನ ರೆಸಿಪಿ ಬಂದು ಆನಿಯನ್ ಚಟ್ನಿ. ಈ ಚಟ್ನಿ ಬಿಸಿ ರೈಸಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿ ಮಾಡೋಕ್ಕೆ ಸ್ಟವ್ ಹಚ್ಚೋ ಅವಶ್ಯಕತೆಯೂ ಇಲ್ಲ, ವೆಜಿಟೇಬಲೂ ಅವಶ್ಯಕತೆ ಇಲ್ಲ. ಓನ್ಲಿ ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕು ಈ ರೆಸಿಪಿಗೆ. ಹಾಗೆ ಈಸಿಯಲ್ಲೂ ಮಾಡ್ಕೋಬೋದು. ಜಾಬಿಗೆ ಹೋಗೋರಿಗಂತೂ ಇನ್ನೂ ತುಂಬ ಈಸಿ ಆಗುತ್ತೆ. ಹಾಗೆ ಬ್ಯಾಚುಲರ್ಸಿಗೆ ಕೂಡ ತುಂಬ ಈಸಿ ಆಗುತ್ತೆ. ಬನ್ನಿ ಯಾವ ಥರ ಮಾಡೋದು ಈಗ ಅಂತ ನೋಡೋಣ. ಫಸ್ಟು ದೊಡ್ಡ 2 ಈರುಳ್ಳಿ ತಗೊಂಡಿದ್ದೀನಿ. ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದವಾಗಿ. ಈಗ ಜಾರಲ್ಲಿ ಹಾಕ್ಕೊಳ್ಳೋಣ. 7ರಿಂದ 8 ಬೆಳ್ಳುಳ್ಳಿ, ನಿಮಗೆ ಖಾರದ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ. ನಾನು 6ರಿಂದ 7 ತಗೊಂಡಿದ್ದೀನಿ ಮೆಣಸಿನ್ಕಾಯಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಹಾಕ್ಕೋಬೋದು, ನನಗೆ ಆದರೆ ಇಷ್ಟು ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ನೋಡಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಅಂತ ಹೇಳಿದ್ನಲ್ಲ ಮುಂಚೆ, ಅದಕ್ಕೋಸ್ಕರ 2 ಸ್ಪೂನು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿ, ರುಚಿ ತಕ್ಕಷ್ಟು ಸಾಲ್ಟು. ಈಗ ಇದನ್ನೆಲ್ಲ ತರಿಯಾಗಿ ಹಾಕ್ಕೊಳ್ಳೋಣ, ನೈಸೇನು ಬೇಡ. ಒಳ್ಳಿದ್ರೆ ಒಳ್ಳಿನಲ್ಲಿ ಮಾಡ್ಕೊಳ್ಳಿ, ಇನ್ನೂ ಸೂಪರಾಗಿರುತ್ತೆ, ಟೇಸ್ಟೂ ಹಂಗೆ ಬರುತ್ತೆ. ಒಳ್ಳಲ್ಲಾದರೆ ಇದು ನನಗೆ ಒಳ್ಳಿಲ್ಲ, ಹಾಗಾಗಿ ಮಿಕ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟು ತರಿಯಾಗಿ ಹಾಕ್ಕೊಂಡಿದ್ದೀನಿ. ಅಲ್ಲಲ್ಲಿ ಈರುಳ್ಳಿ ಸಿಗೋ ಥರ ಹಾಕ್ಕೋಬೇಕು. ನಂಗೆ ಅಲ್ಲಲ್ಲಿ ಈರುಳ್ಳಿ ಇದೆ ನೋಡಿ, ಇಲ್ಲ ಅಂದರೆ ಭಾಳ ನೀರು ಹೊಡೆದ್ಬಿಡುತ್ತೆ. ಇನ್ನು ಇಷ್ಟಾದರೆ ಸಾಕು. ಇನ್ನೂ ಸ್ವಲ್ಪ ಮಿಕ್ಸಿಗೆ ಹಾಕೋಕ್ಕೆ ಹೋದರೆ ನೀವು ಚಟ್ನಿ ಹೋಗಿ ಸಾಂಬಾರಾಗುತ್ತೆ. ಸಾಕು ಇಷ್ಟ ಆದರೆ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದಕ್ಕೆ 2ರಿಂದ 3 ಸ್ಪೂನು ಎಣ್ಣೆ, 1 ಸ್ಪೂನ್ ಆಗಷ್ಟು ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಒಂದು ಸ್ವಲ್ಪ ಕರಿಬೇವು. ಈಗ ಒಗ್ಗರಣೆಗೆ ಇದರಲ್ಲಿ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಒಗ್ಗರಣೆಗೆ ಇಟ್ಟಿರೋದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇಳಿತಾ ಇದೆ. ಚಟ್ನಿ ಬಂದು ಬಿಸಿ ರೈಸಲ್ಲಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ, ಟೇಸ್ಟಾಗಿ. ಈ ಚಟ್ನಿ ರೈಸಲ್ಲಿ ಒಂದೇ ಅಲ್ಲ, ಹಾಗೆ ದೋಸೆ ಮೇಲೇನೂ ಹಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ದೋಸೆ ಮೇಲೇನೂ ಯಾವ ಥರ ಹಚ್ಚೋದು ಅಂತ ತೋರಿಸ್ತೀನಿ ನೋಡಿ. ನಾವು ಯಾವಾಗಲೂ ದೋಸೆ ಹಾಕ್ತೀವಲ್ಲ ಆ ಥರ ಹಾಕ್ಬಿಟ್ಟು ಈಗ ದೋಸೆ ಮೇಲೆ 2 ಸ್ಪೂನ್ ಆಗಷ್ಟು ಚಟ್ನಿ ತೊಗೊಂಡು ಫುಲ್ಲು ಹಚ್ಚಬೇಕು. ನೋಡಿ, ಫುಲ್ಲು ದೋಸೆ ಎಲ್ಲ ಯಾವ ಥರ ಹಚ್ಚಿದ್ದೀನೋ ಆ ಥರ ಹಚ್ಚಬೇಕು. ಇನ್ನು ಮಾಮೂಲು ಚಟ್ನಿ ಏನು ಅವಶ್ಯಕತೆ ಇರಲ್ಲ, ಇದೇ ಚಟ್ನಿಯಲ್ಲೇ ತಿನ್ಬೋದು, ಸೂಪರಾಗಿರುತ್ತೆ. ಹಾಗೆ ನೀವು ಇದೇ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೀವು ಹೋಗ್ತಾ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೊಂದು ರೆಸಿಪಿಯಲ್ಲಿ ಭೇಟಿ ಆಗೋಣ.